ಸೊ ಎಲ್ರಿಗೂ ಎಜು ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ SSP ಸ್ಕಾಲರ್ಶಿಪ್ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಯಾಕಂತಂದರೆ ವಿಡಿಯೋನ ನೀವೇನಾದರೂ ಸ್ಕಿಪ್ ಮಾಡಿದರೆ ಮಿಡಲಲ್ಲಿ ನಾ ಹೇಳಿರುವಂಥ ಇನ್ಫಾರ್ಮೇಷನ್ ಬಂದುಬಿಟ್ಟು ನಿಮಗೆ ಕಂಪ್ಲೀಟಾಗಿ ಗೊತ್ತಾಗೋದಿಲ್ಲ. ಸೊ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ಒಂದು ವಿಡಿಯೋದಲ್ಲಿ ನನಗೆ ಕಂಪ್ಲೀಟಾಗಿ ಕೆಲವೊಂದಿಷ್ಟು ಡೀಟೇಲ್ಸ್ ಮಾಹಿತಿನ ತಿಳಿಸ್ಕೊಡೋದಾಗಿದೆ. ಸೊ ಏನೆಲ್ಲ ಡೀಟೇಲ್ಸನ್ನು ತಿಳಿಸ್ತೀನಿ ಅಂತಂದರೆ, ಫಸ್ಟ್ ಬಂದುಬಿಟ್ಟು ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಏನಪ್ಪ ಅಂತಂದರೆ, ಸುಮಾರಷ್ಟು SC ST ವಿದ್ಯಾರ್ಥಿಗಳಿಗೆ ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಅಂಡರ್ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಟ್ರೈಬಲ್ ವೆಲ್ಫೇರ್ ಅಂಡರ್ ಬರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದುಬಿಟ್ಟು ಜಮಾ ಆಗಿದೆ ಅಂತ ಹೇಳಿದ್ದೆ. ಸೊ ಹೌದು, ಅದೇ ರೀತಿ ಸುಮಾರಷ್ಟು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಬಂದುಬಿಟ್ಟು ಜಮಾ ಆಗಿದೆ. ಸೊ ಅದನ್ನು ಕೂಡ ಅವರು ನನಗೆ ಸ್ಕ್ರೀನ್ಶಾಟ್ ಮುಖಾಂತರ ಮತ್ತು ಇಮೇಲಲ್ಲಿ PDF ಸೆಂಡ್ ಮಾಡಿದರು. 90% ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಜಮಾ ಆಗಿದೆ. ಸೊ ಇನ್ನು OBC ವಿದ್ಯಾರ್ಥಿಗಳಿಗೆ ಏನು ಆಗಿದ್ದರೆ, OBC ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ, ಇನ್ನು OBC ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದುಬಿಟ್ಟು ಯಾವಾಗಿದೆ, ಈ ರೀತಿ ಸುಮಾರಷ್ಟು ಡೌಟ್ಸ್ಗಳನ್ನು ನೀವು ಕೇಳ್ತಾ ಇದ್ರಿ. ಸೊ ಅದಕ್ಕೆ ಈ ಒಂದು ಕಂಪ್ಲೀಟಾಗಿ ವಿಡಿಯೋನ ನಾನು ಮಾಡಿದ್ದೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಸೊ ನೋಡ್ಬೋದು ನೀವು ಇಲ್ಲಿ, ಹಿಂದುಳಿದ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 20/12/2025 ಅಂತ ಅವರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಿದ್ರೆ ಈ ಒಂದು ಡೇಟ್ ಎಕ್ಸ್ಟೆಂಡ್ ಆಗುತ್ತಾ? ಸೊ ಹೌದು, ಈ ಒಂದು ಡೇಟ್ ಎಕ್ಸ್ಟೆಂಡ್ ಆಗುತ್ತೆ. ಸೊ ಇದರ ಒಂದು ಅಫಿಷಿಯಲ್ ಸರ್ಕ್ಯುಲರ್ನ ಅವರು ಇವತ್ತು ಇಲ್ಲ ನಾಳೆ ನಿಮಗೆ ಕಳಿಸ್ತಾರೆ. ಅಂತಂದರೆ ನಾಳೆ ಅದು ವೆಬ್ಸೈಟಲ್ಲಿ ಪ್ರಕಟವಾಗುತ್ತೆ. ಅದಾದ ನಂತರ ನಾನು ನಿಮಗೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಯಾರು ಕೂಡ ವರಿ ಮಾಡ್ಕೋಬೇಡಿ. ಇಫ್ ಇನ್ ಕೇಸ್ ನೀವೇನಾದರೂ SSPಯಲ್ಲಿ ಲಾಗಿನ್ ಆಗಿ ನಿಮ್ಮ ಒಂದು ಫಸ್ಟ್ ಲೆವೆಲ್ ಅಥವಾ ಒಂದನೇ ಹಂತವನ್ನು ನೀವೇನಾದರೂ ಪೂರ್ಣಗೊಳಿಸಿದರೆ ನಿಮಗೆ ಯಾವಾಗಾದರೂ ಕೂಡ ನೀವು ಅದನ್ನು ಕಂಪ್ಲೀಟಾಗಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಸೊ ಅದರ ಬಗ್ಗೆ ವರಿ ಮಾಡ್ಕೋಬೇಡಿ. ಇದು ಬಂದುಬಿಟ್ಟು ಲಾಸ್ಟ್ ಡೇಟ್ ಬಗ್ಗೆ. ಸೊ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನಾಗ್ತಾ ಇದೆ ಅಂತಂದರೆ, ಅವರು SSPಗೆ ಲಾಗಿನ್ ಆಗ್ತಾರೆ. ಸೊ SSPಗೆ ಲಾಗಿನ್ ಆದ ನಂತರ ಏನಾಗ್ತಾ ಇದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಲಾಗಿನ್ ಆದ ನಂತರ ಅವರಿಗೆ ಅವರ ಒಂದು ಇಯರ್ ಡೀಟೇಲ್ಸ್, ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಇಯರ್ ಡೀಟೇಲ್ಸಲ್ಲಿ ಏನಾಗ್ತಾ ಇದೆ ಅಂದರೆ, ಅವರು ಫಸ್ಟ್ ಇಯರ್ ಇರ್ತಾರೆ, ಅಲ್ಲಿ ಬಂದುಬಿಟ್ಟು ಅವರ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ, ಅಂದರೆ ಡೀಟೇಲ್ಸ್ ಶೋ ಆಗ್ತಾ ಇಲ್ಲ. ಸೊ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಏನಾಗ್ತಾ ಇದೆ ಅಂತಂದರೆ, ಇಫ್ ಇನ್ ಕೇಸ್ ಅವರು ಡೀಟೇಲ್ಸ್ನ ಅಪ್ಲೋಡ್ ಮಾಡಿದಾಗ ಪ್ರೀವಿಯಸ್ ಇಯರ್ ಪರ್ಸೆಂಟೇಜ್ ಕೂಡ ಅಪ್ಡೇಟ್ ಆಗ್ತಾ ಇಲ್ಲ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಕಾಲೇಜ್ ಡೀಟೇಲ್ಸ್ ತೋರಿಸ್ತಾ ಇಲ್ಲ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಕಾಡೆಮಿಕ್ ಡೀಟೇಲ್ ತೋರಿಸ್ತಾ ಇಲ್ಲ. ಈ ರೀತಿ ಸುಮಾರಷ್ಟು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾ ಇದ್ದಾರೆ. ಇಫ್ ಇನ್ ಕೇಸ್ ನಿಮಗೇನಾದರೂ ಪ್ರಾಬ್ಲಮ್ಸ್ ರಿಲೇಟೆಡ್ ಕಾಲೇಜ್ ಅಕಾಡೆಮಿಕ್ಸ್ ಮತ್ತು ರಿಸಲ್ಟ್ ಬಗ್ಗೆ ಆಗಿತ್ತಪ್ಪ ಅಂದರೆ, ನೀವು SSP ಅವರನ್ನು ಕಾಂಟ್ಯಾಕ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವು ಬಂದುಬಿಟ್ಟು ನಿಮ್ಮ ಕಾಲೇಜ್ನಲ್ಲಿ ಈ ಒಂದು ಸ್ಕಾಲರ್ಶಿಪ್ಪನ್ನು ಯಾರು ಹ್ಯಾಂಡಲ್ ಮಾಡ್ತಾರೆ ಅಂತಂದರೆ, ನಿಮ್ಮೊಂದು ಸ್ಕಾಲರ್ಶಿಪ್ಪನ್ನು ವೆರಿಫೈ ಮಾಡೋದಾಗಿರ್ಬೋದು, ಸ್ಕಾಲರ್ಶಿಪ್ಪಿಗೆ ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದಾಗಿರ್ಬೋದು, ಈ ರೀತಿ ಕೆಲಸ ಅಂತಂದರೆ ಅವರನ್ನು ನಾವೇನಂತೀವಿ ಅಂತಂದರೆ ಸ್ಟೂಡೆಂಟ್ ಎಂಪವರ್ಮೆಂಟ್ ಆಫೀಸರ್ ಅಂತ ಕರಿತೀವಿ, ಅಂತಂದರೆ ಸ್ಕಾಲರ್ಶಿಪ್ ಎಂಪವರ್ಮೆಂಟ್ ಆಫೀಸರ್ ಅಂತ ಕರಿತೀವಿ. ಆ ಒಂದು ಪೂರ್ಣ ಡೀಟೇಲ್ಸ್ ಬಂದುಬಿಟ್ಟು ಅವ್ರ ಹತ್ರ ಇರುತ್ತೆ. ಅಂದರೆ ಅವರೇ ಅದನ್ನು ಏನು ಅಂತಂದರೆ ಮೇಂಟೈನ್ ಮಾಡ್ತಿರ್ತಾರೆ. ಸೊ ಅವರ ಬಳಿ ಹೋಗ್ಬಿಟ್ಟು ನೀವು ನಿಮ್ಮ ಒಂದು ಇಶ್ಯೂನ ರೈಸ್ ಮಾಡಿ ಅದರ ಒಂದು ಸೊಲ್ಯೂಷನನ್ನು ಕೂಡ ನೀವು ಪಡ್ಕೋಬೋದು. ಸೊ ಇದು ಬಂದುಬಿಟ್ಟು ಎರಡನೇ ಮಾಹಿತಿ ಆಗಿತ್ತು. ಇನ್ನು OBC ವಿದ್ಯಾರ್ಥಿಗಳಿಗೆ ಯಾವಾಗ ಸ್ಕಾಲರ್ಶಿಪ್ ಬರುತ್ತೆ? ಸೊ OBC ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂತಂದರೆ, ಇನ್ನು OBC ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದುಬಿಟ್ಟು ಜಮಾ ಆಗಿ. ಸೊ ಅದಕ್ಕಿಂತ ಮೊದಲು OBC ವಿದ್ಯಾರ್ಥಿಗಳಿಗೆ ಹೇಳೋಕ್ಕಿಂತ ಮೊದಲು ಇಲ್ಲಿ ನಾನು ನಿಮಗೆ ಒಂದು ಇಲ್ಲಿ ಇನ್ಫಾರ್ಮೇಷನ್ನ ಹೇಳ್ತೀನಿ ನೋಡಿ. ಸೊ ನೋಡ್ಬೋದು, ಈ ಒಂದು ವಿದ್ಯಾರ್ಥಿ OBC ಸ್ಕಾಲರ್ಶಿಪ್ ಅಂಡರ್ ಬರ್ತಾನೆ, ಅಂದರೆ OBC ಕ್ಯಾಟಗರಿ ಅಂಡರ್ ಬರ್ತಾರೆ. ಸೊ ಅಪ್ಲಿಕೇಶನ್ ವೆರಿಫೈಡ್ ನೋ ಅಂತ ಇದೆ, BCWD ಫೀ ರಿಯಂಬರ್ಸ್ಮೆಂಟ್ ಆಗಿದೆ. ಸೊ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಇಲ್ಲಿ ಕೊಟ್ಟಿದ್ದಾರೆ. ಸ್ಟೂಡೆಂಟ್ಸ್ ಹೂ ಆರ್ ಅಡ್ಮಿಟೆಡ್ ಥ್ರೂ ದ ಮ್ಯಾನೇಜ್ಮೆಂಟ್ ಸೀಟ್, ಪ್ರೈವೇಟ್ ಕಾಲೇಜ್ ಸೀಟ್ ಆರ್ ಕಾಮೆಡ್ ಸೀಟ್ ಟೈಪ್ ಆರ್ ನಾಟ್ ಎಲಿಜಿಬಲ್ ಆಸ್ ಪರ್ BCWD ಗೈಡ್ಲೈನ್ ಅಂತ ಇದೆ. ಈ ಒಂದು ಸ್ಕಾಲರ್ಶಿಪ್ ಏನಂತಂದರೆ ಎಲಿಜಿಬಲ್ ಆಗಿಲ್ಲ. ಈ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ರಿಜೆಕ್ಟ್ ಆಗಿಲ್ಲ, ಬಟ್ ಅಪ್ಲಿಕೇಶನ್ ವೆರಿಫಿಕೇಶನ್ ನೋ ಆಗಿದೆ. ಏನಕ್ಕೆ ಅಂತಂದರೆ ರೀಸನನ್ನು ಅವರು ಇಲ್ಲಿ ಕೊಟ್ಟಿದ್ದಾರೆ, ಸ್ಟೂಡೆಂಟ್ಸ್ ಹೂ ಆರ್ ಅಡ್ಮಿಟೆಡ್ ಥ್ರೂ ಮ್ಯಾನೇಜ್ಮೆಂಟ್ ಸೀಟ್, ಬಟ್ ಈ ವಿದ್ಯಾರ್ಥಿ ಮ್ಯಾನೇಜ್ಮೆಂಟ್ ಸೀಟ್ ಅಂಡರ್ ಬಂದಿಲ್ಲ. ಪ್ರೈವೇಟ್ ಕಾಲೇಜ್ ಸೀಟ್, ಈ ಒಂದು ವಿದ್ಯಾರ್ಥಿ ಪ್ರೈವೇಟ್ ಸೀಟನ್ನು ಕೂಡ ಪಡ್ಕೊಂಡಿಲ್ಲ. ಸೊ ಕಾಮೆಡ್ಗೆ ಸೀಟ್ ಟೈಪ್ ಆರ್ ನಾಟ್ ಎಲಿಜಿಬಲ್ ಆಸ್ ಪರ್ BCWD ಗೈಡ್ಲೈನ್ ಅಂತ ಕೊಟ್ಟಿದ್ದಾರೆ. ಬಟ್ ಇದನ್ನು ನಾನು ನಿಮಗೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಇಲ್ಲಿ ತೋರಿಸ್ತೀನಿ. ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಅಂತ ಇದೆ. ಸೊ ಬಟ್ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ, ಈ ಒಂದು ವಿದ್ಯಾರ್ಥಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಲಿಕ್ಕೆ ಮಾಡುವಾಗ ಏನಾಗಿದೆ ಅಂತಂದರೆ, ಸ್ಕಾಲರ್ಶಿಪ್ ಅಪ್ಲೈ ಮಾಡುವಂಥ ಟೈಮಲ್ಲಿ ನಿಮಗೆ ಅಲ್ಲಿ ಕೇಳುತ್ತೆ ಯಾವ ಒಂದು ಕೋಟಾ ಅಂಡರ್ ನೀವು ಸೀಟನ್ನು ಪಡ್ಕೊಂಡಿರ್ತೀರಾ. ಅದಾದ ನಂತರ ನಿಮಗೆ KE ರಿಲೇಟೆಡ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡೋದಿರುತ್ತೆ. ಸೊ ಅಲ್ಲಿ ಕೆಲವೊಂದಿಷ್ಟು ಮಿಸ್ಟೇಕ್ಸ್ಗಳನ್ನು ಮಾಡಿದ್ದಾರೆ, ಅಲ್ಲಿ ಕೆಲವೊಂದಿಷ್ಟು ಎರರ್ಸ್ಗಳಾಗಿದ್ದಾವೆ. ಸೊ ಹಾಗಾಗಿ ಈ ಒಂದು ವಿದ್ಯಾರ್ಥಿ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ನೋ, ಅಪ್ಲಿಕೇಶನ್ ವೆರಿಫಿಕೇಷನ್ ನೋ ಆಗಿದೆ, ಮತ್ತು ಅಪ್ರೂವ್ಡ್ ಆಸ್ ಎಲಿಜಿಬಲ್ಲು ಕೂಡ ನೋ ಅಂತ, ಅಂದರೆ ಅಪ್ರೂವ್ಡ್ ಆಸ್ ಎಲಿಜಿಬಲ್ಲು ಕೂಡ ನೋ ಆಗಿದೆ. ಸೊ ಇದು ಒಂದು ಮೈನರ್ ಪ್ರಾಬ್ಲಮ್. ಸೊ ಈ ರೀತಿ ಯಾರಾದರೂ ಫೇಸ್ ಮಾಡಿದರೆ, ಸೊ ಅಂಥವರು ಎಚ್ಚೆತ್ಕೊಳ್ಳಿ, ಈ ರೀತಿ ಯಾವುದೇ ರೀತಿ ಒಂದು ಮಿಸ್ಟೇಕ್ಸ್ಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಸೊ ಇನ್ನೂ ಒಂದಿಷ್ಟು ಡೀಟೇಲ್ಸನ್ನು ನಮಗೆ ಇಲ್ಲಿ ಕೊಡ್ತೀನಿ ನೋಡಿ. ಸೊ ಈ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ಒಬ್ಬ
LLB ವಿದ್ಯಾರ್ಥಿದು LLB ವಿದ್ಯಾರ್ಥಿನಿದು. ಸೊ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ವೆರಿಫೈಡ್ ಎಸ್ ಅಂತ ಇದೆ, ಅಪ್ರೂವ್ಡ್ ಆಸ್ ಎಲಿಜಿಬಲ್ ಕೂಡ ಎಸ್ ಅಂತ ಇದೆ. ಸೊ BCWD ಫೀ ರಿಯಂಬರ್ಸ್ಮೆಂಟ್ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಕೂಡ ಇದೆ. ಅಮೌಂಟ್ ಬಂದುಬಿಟ್ಟು 21,396 ಕೂಡ ಇಲ್ಲಿ ಇವರಿಗೆ ಅಪ್ರೂವ್ ಆಗಿದೆ. ಸೊ ಇನ್ನು ಪೇಮೆಂಟ್ ಇನಿಸಿಯೇಷನ್ ಸ್ಟೇಟಸ್ ಇಲ್ಲಿ ನೋಡ್ಬೋದು. ಅಕಾಡೆಮಿಕ್ ಅಲವೆನ್ಸ್ ಬಂದುಬಿಟ್ಟು ನೋ ಅಂತ ಇದೆ, ಫೀ ರಿಯಂಬರ್ಸ್ಮೆಂಟ್ ಕೂಡ ನೋ ಅಂತ ಇದೆ. ಪೇಮೆಂಟ್ ಸ್ಟೇಟಸ್ ಇನ್ DBT ಕೂಡ ಏನಾಗಿದೆ ಅಂತಂದರೆ ಅದು ಕೂಡ ಏನು ಅಪ್ಡೇಟ್ ಆಗಿಲ್ಲ. ಸೊ ಪೇಮೆಂಟ್ ಡೀಟೇಲ್ಸಲ್ಲಿ ಕೂಡ ಏನು ಕೂಡ ರಿಫ್ಲೆಕ್ಟ್ ಆಗಿಲ್ಲ. ಸೊ ಹಾಗಿದ್ರೆ ಇವರಿಗೆ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂದರೆ ಈ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಪನ್ನು ಯಾವಾಗ ಪಡಿತಾರೆ, ಈ ವಿದ್ಯಾರ್ಥಿಗಳಿಗೆ ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ತೀನಿ ನೋಡಿ. ಆಲ್ಮೋಸ್ಟ್ SSP ಸ್ಕಾಲರ್ಶಿಪ್ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಸ್ಕಾಲರ್ಶಿಪ್ಪನ್ನು ಪುಷ್ ಟು DBT ಮಾಡ್ತಾ ಇದ್ದಾರೆ. ಅದು ಬಂದುಬಿಟ್ಟು ಏನಪ್ಪ ಅಂತಂದರೆ ಡಿಸ್ಟ್ರಿಕ್ಟ್ ವೈಸ್ ಆಗ್ತಾ ಇದೆ. ಸೊ ಅದಕ್ಕೂ ಕೂಡ ನಿಮಗೆ ಪ್ರೂಫನ್ನು ನಾನು ಇಲ್ಲಿ ತೋರಿಸ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು 24-25 OBC SSP ಸ್ಕಾಲರ್ಶಿಪ್ ಬಗ್ಗೆ ಇಲ್ಲಿ ಒಂದು ನೋಟಿಫಿಕೇಶನ್ ಮೆಸೇಜ್ ಬಂದಿದೆ. ಪೆಂಡಿಂಗ್ ಎಲಿಜಿಬಲ್ ಅಪ್ಲಿಕೇಶನ್ಸ್ ಆರ್ ಗೆಟಿಂಗ್ ಪುಷ್ ಟು DBT ಡಿಸ್ಟ್ರಿಕ್ಟ್ ವೈಸ್, ವೆರಿ ಸೂನ್ ಸ್ಟೂಡೆಂಟ್ಸ್ ಆರ್ ಡೂಯಿಂಗ್ ಟು ರಿಸೀವ್ ದೇರ್ ಅಮೌಂಟ್ಸ್ ಅಂತ ಇದೆ. ಸೊ OBC SSP ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ 2021-22 24-25 ಸೊ ಪೆಂಡಿಂಗ್ ಇದ್ದ ಎಲ್ಲ ಅಪ್ಲಿಕೇಶನ್ಗಳಿಗೂ ಅಮೌಂಟ್ ಕೊಟ್ಟು ಕ್ಲಿಯರ್ ಮಾಡುವ ಅನುಮತಿ ಮತ್ತು ಫಂಡ್ ಸಿಕ್ಕಿದೆ. ಮ್ಯಾಕ್ಸಿಮಮ್ ಇನ್ನೊಂದು ತಿಂಗಳಲ್ಲೇ ಎಲ್ಲ ಕ್ಲಿಯರ್ ಆಗುತ್ತವೆ ಅಂತ ಬಂದ್ಬಿಟ್ಟು ನನಗೆ SSP ಅವರ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಸೊ ಈ ಒಂದು ಅಪ್ಡೇಟ್ ಬಂದ್ಬಿಟ್ಟು 100% ಟ್ರೂ. ಸೊ ನಾನು ನಿಮಗೆ ಹೇಳಿರೋ ಹಾಗೆ 21 2021-22 ಸಾಲಿನಿಂದ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ನಿಮ್ಮ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ. ಫಾರ್ ಎಕ್ಸಾಂಪಲ್ 22-23 ಬಂದಿಲ್ಲ, 24-25 ಬಂದಿಲ್ಲ, 23-24 ಬಂದಿಲ್ಲ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇವಾಗ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅಂತಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಟ್ಬಿಟ್ಟು ಕ್ಲಿಯರ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ನೀವೇನು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮ್ಮ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ನಿಮಗೆ ಜಮಾ ಆಗುತ್ತೆ. ಇಫ್ ಇನ್ ಕೇಸ್ ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿತ್ತಪ್ಪ ಅಂತಂದರೆ ಅದು ಬಂದುಬಿಟ್ಟು ಕೂಡ ನಿಮ್ಮ ಒಂದು ಅಕೌಂಟ್ಗೆ ಜಮಾ ಆಗುತ್ತೆ. ಇದರ ಬಗ್ಗೆ ಯಾವುದೇ ಇನ್ನೊಂದು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆಯೂ ಇಲ್ಲ. ಸೊ ಹಾಗಿದ್ಮೇಲೆ ನಿಮ್ಮ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಆದಷ್ಟು ಬೇಗ ನಿಮ್ಮ ಒಂದು ಅಕೌಂಟಿಗೆ ರಿಸೀವ್ ಮಾಡ್ಕೋತೀರಾ. ಸೊ ಇನ್ನು ಲಾಸ್ಟ್ ಅಪ್ಡೇಟ್ ಏನಪ್ಪ ಅಂತಂದರೆ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಏನಂತಂದರೆ ಇನ್ನೂ ಕೂಡ ಎಕ್ಸಾಮ್ಸೇ ಆಗಿಲ್ಲ. ಸುಮಾರಷ್ಟು ಫಾರ್ ಎಕ್ಸಾಂಪಲ್ ಇವಾಗ ಡಿಪ್ಲೊಮಾ ಇನ್ ನರ್ಸಿಂಗ್ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಇಫ್ ಇನ್ ಕೇಸ್ ರಾಜೀವ್ ಗಾಂಧಿ ಹೆಲ್ತ್ ಸೈನ್ಸ್ ಅಂಡರ್ ಬರ್ತಕ್ಕಂಥ ಕೆಲವೊಂದಿಷ್ಟು ಕೋರ್ಸ್ಗಳು ಅಂತಂದರೆ ಫಿಸಿಯೋಥೆರಪಿ ಆಗಿರ್ಬೋದು, ಇನ್ನು ಅಲೈಡ್ ಹೆಲ್ತ್ ಸೈನ್ಸ್ ಆಗಿರ್ಬೋದು, ಈ ರೀತಿ ವಿದ್ಯಾರ್ಥಿಗಳಿಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ಈ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಅಂದರೆ ಅವರ ಒಂದು ಕಾಲೇಜಿಂದ ಅವರ ಒಂದು ಯೂನಿವರ್ಸಿಟಿಯಿಂದ ಎಕ್ಸಾಮ್ಸ್ಗಳು ಹೆಲ್ಡ್ ಆಗಿಲ್ಲ. ಸೊ ಅಂತಹ ವಿದ್ಯಾರ್ಥಿಗಳು ಏನು ಮಾಡಬೇಕು? ಸೊ ಅಂಥವರಿಗೆ ಇನ್ನೂ ಕೂಡ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಡೀಟೇಲ್ಸ್ ಬಂದಿಲ್ಲ. ಸೊ ಪ್ರೀವಿಯಸ್ ಇಯರಲ್ಲಿ ಅವರು ಒಂದು ಫಾರ್ ಎಕ್ಸಾಂಪಲ್ ಸೆಕೆಂಡ್ ಇಯರ್ ಇರ್ತೀರಾ, ಸೊ ನೀವು ಸೆಕೆಂಡ್ ಇಯರ್ ಎಕ್ಸಾಮನ್ನು ಬರೆದಿರ್ತೀರಾ, ಬಟ್ ರಿಸಲ್ಟ್ ಬಂದಿರೋದಿಲ್ಲ. ಹಾಗಾಗಿ ನಿಮ್ಮೊಂದು ಥರ್ಡ್ ಇಯರ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲಿಕ್ಕೆ ಆಗ್ತಿರೋದಿಲ್ಲ. ಸೊ ಹಾಗಿದ್ಮೇಲೆ ಏನು ಮಾಡಬೇಕು? ಸೊ ಹಾಗಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಏನು? ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ. ಇಂಥ ವಿದ್ಯಾರ್ಥಿಗಳಿಗೆ ಅಂತಲೇ ಸೊ SSP ಸ್ಕಾಲರ್ಶಿಪ್ದವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ. ಮತ್ತು ಆದಷ್ಟು ಬೇಗ ಕೂಡ ನೀವು ನಿಮ್ಮ ಒಂದು ಸ್ಕಾಲರ್ಶಿಪ್ ಡೀಟೇಲ್ಸ್ಗಳನ್ನು ನಿಮ್ಮ ಒಂದು ಕಾಲೇಜಿಂದ ಪಡ್ಕೊಂಡ್ಬಿಟ್ಟು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗ್ತೀರಾ. ಮತ್ತು ನೀವು ಕೂಡ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ತೀರಾ. ಆಲ್ಮೋಸ್ಟ್ ಜನವರಿ 30 ಕೂಡ ನನ್ನ ಪ್ರಕಾರ ಸ್ಕಾಲರ್ಶಿಪ್ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೇನಾದರೂ ಜೆನ್ಯೂನ್ ಆಗಿ ಹೆಲ್ಪ್ ಆಗಿತ್ತಪ್ಪ ಅಂತಂದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಸುಮಾರಷ್ಟು ನಿಮ್ಮ ಒಂದು ಕಾಲೇಜ್ ಗ್ರೂಪ್ಗಳಲ್ಲಾಗಿರ್ಬೋದು, ವಾಟ್ಸಪ್ ಗ್ರೂಪ್ಗಳಲ್ಲಾಗಿರ್ಬೋದು, ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಈ ಒಂದು ವಿಡಿಯೋಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.